ಚಿದಂಬರ ಪಬ್ಲಿಕ್ ಶಾಲೆ, ಚಿದಂಬರಾಶ್ರಮ, ಗುಬ್ಬಿ. ಆಶ್ರಮವು ಅನೇಕ ವರ್ಷಗಳಿಂದ ಸಾವಿರಾರು ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು, ಅನ್ನದಾನವನ್ನು ಮಾಡ್ತಾ ಬಂದಿದೆ. ಮಕ್ಕಳ ಸುಂದರ ಭವಿಷ್ಯಕ್ಕೆ ಅಡಿಪಾಯವೇ ಪ್ರೀತಿ ಮತ್ತು ಪ್ರಶಾಂತತೆ ಹಾಗೂ ಆಚಾರ ವಿಚಾರಗಳನ್ನು ಸಹ ಇಲ್ಲಿ ಕಲಿಸುತ್ತಾ ಬಂದಿದೆ. ಆಧುನಿಕ ಶಿಕ್ಷಣ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಇಲ್ಲಿ, ಏಕೆಂದರೆ ಗುಬ್ಬಿ ತಾಲೂಕಿನಲ್ಲಿಯೇ ಇಂಥ ಒಂದು ಪವಿತ್ರವಾದಂಥ ಪ್ರಕೃತಿ ರಮ್ಯವಾಗಿರ್ತಕ್ಕಂಥ ಸ್ಥಳ ಕಡಿಮೆ. ಗುಬ್ಬಿಯ ಚಿದಂಬರಾಶ್ರಮದ ಆವರಣದಲ್ಲಿರುವ ನಮ್ಮ ಚಿದಂಬರ ಪಬ್ಲಿಕ್ ಶಾಲೆ ಮಕ್ಕಳಿಗೆ ಯಾವುದೇ ಮಾನಸಿಕ ಒತ್ತಡವಿಲ್ಲದೆ ಪ್ರಕೃತಿಯ ಮಡಿಲಿನಲ್ಲಿ ಕಲಿಯುವ ವಿಶೇಷ ಅವಕಾಶವನ್ನು ನೀಡುತ್ತಿದೆ. ಗ್ರಾಮಾಂತರದ ಮಕ್ಕಳಿಗೆ ಬಹಳ ಸುಲಭವಾಗಿ ಆಂಗ್ಲ ಮಾಧ್ಯಮ ಅಂದರೆ ಅನುಕೂಲವಾಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಹಾಗೆಯೇ ಆಶ್ರಮವು ಇತಿಹಾಸ ಉಳ್ಳದ್ದಾಗಿದೆ. ಏಕೆಂದರೆ ಇಲ್ಲಿ ಸೇವಾ ಸದನ ಪ್ರೌಢಶಾಲೆ, ವೇದ ವಿದ್ಯಾಮಂದಿರ, ಸಂಸ್ಕೃತ ಪಾಠಶಾಲೆ ಹೀಗೆ 4 ಶಾಲೆಗಳನ್ನು ಸಹ ಇವೆ. ಅನೇಕ ಜಿಲ್ಲೆಗಳಿಂದ ಆಶ್ರಮದಲ್ಲಿ ಮಕ್ಕಳು ವಾಸಿಸ್ತಾ ಇದ್ದಾರೆ. ಆದರೆ ಆ ಮಕ್ಕಳು ಇಲ್ಲಿ ಬೆಳಗಿನ ಜಾವ 4 ಗಂಟೆಯಿಂದಲೇ ವೇದ, ಸಂಸ್ಕೃತ ಎಲ್ಲವನ್ನೂ ಕಲಿತಾ ಇದ್ದಾರೆ. ಅದಾದ ನಂತರ ನಮ್ಮ ಚಿದಂಬರ ಪಬ್ಲಿಕ್ ಸ್ಕೂಲ್ಗೆ ಬರ್ತಾ ಇದ್ದಾರೆ. ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ಗುಣಮಟ್ಟದ ಬೋಧನೆ ನೀಡುತ್ತಿರುವ ನಮ್ಮ ಪಟ್ಟಣದ ಏಕೈಕ ಶಾಲೆ ಇದಾಗಿದೆ. ನಮ್ಮ ಅಧ್ಯಕ್ಷರಾದಂತಹ ಡಾಕ್ಟರ್ ಸಚ್ಚಿದಾನಂದ ಶರ್ಮಾ ಸರ್ ಅವರ ಮಾರ್ಗದರ್ಶನ ಹಾಗೂ ಪ್ರಾಂಶುಪಾಲರಾದಂತಹ ಶ್ರೀ ಅನಂತರಾಜು ಸರ್ ರವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಶಿಕ್ಷಕ ವರ್ಗ ಕೆಲಸವನ್ನು ಮಾಡುತ್ತಾ ಪರಿಶ್ರಮವನ್ನು ಪಟ್ಟು ಮಕ್ಕಳಿಗೆ ಯಾವುದೇ ಒತ್ತಡವನ್ನು, ಮಾನಸಿಕವಾಗಿ ಯಾವುದೇ ಒತ್ತಡವನ್ನು ನೀಡದ ರೀತಿಯಲ್ಲಿ ನಾವು ಶಿಕ್ಷಣವನ್ನು ಕಲಿಸಿಕೊಟ್ಟಿದ್ದೇವೆ. ಹಾಗಾಗಿ ಆ ಮಕ್ಕಳು ಯಾವುದೇ ಒತ್ತಡಕ್ಕೊಳಗಾಗದೇ ಒಂದು ಶಿಕ್ಷಕರ ಎಲ್ಲ ಪರಿಶ್ರಮದಿಂದ ಅವರು 100% ರಿಸಲ್ಟನ್ನು ನಮ್ಮ ಶಾಲೆಗೆ ತಂದುಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ. ಈ ಒಂದು ಪರಿಸರ, ಈ ಒಂದು ಸ್ಥಳವನ್ನು ನೋಡಿದಾಗ ಎಂಥ ವ್ಯಕ್ತಿಗಾದರೂ ಸಹ ಅದರ ಬಗ್ಗೆ ತುಂಬ ಅಭಿಮಾನ ಬರ್ತಕ್ಕಂಥದ್ದು ಇದೆ. ಇಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಬೇರೆ ಒಂದು ಆಕ್ಟಿವಿಟಿ ಮಾಡೋದಕ್ಕೂ ಸಹ ಇಲ್ಲಿ ಸಾಧ್ಯ ಇಲ್ಲ. ಇಲ್ಲಿ ಯಾವುದೇ ಅಂಗಡಿ ಮುಂಗಟ್ಟಾಗಲಿ ಯಾವುದೇ ರೀತಿ ಮಕ್ಕಳು ಇಲ್ಲಿ ಕೆಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪ್ರಕೃತಿ ರಮ್ಯವಾಗಿರ್ತಕ್ಕಂಥ ಸ್ಥಳ ಆಗಿದೆ. SSLC ಪರೀಕ್ಷೆಯಲ್ಲಿ ಈ ಸರಿ ಮಕ್ಕಳು ಉತ್ತಮವಾದ ಫಲಿತಾಂಶವನ್ನು ಪಡೆದಿದ್ದೀವಿ. 100ಕ್ಕೆ 100ರಷ್ಟು ಫಲಿತಾಂಶವನ್ನು, ಹಾಗೂ 2 ಮಕ್ಕಳು ಅಂದರೆ ಫಾತಿಮಾ ಬಿ ಮತ್ತು ವಿಶಾಲ್ ದೀಕ್ಷಿತ್ ಅಂತ ಮಕ್ಕಳು ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ. ಅದು ನಮಗೆ ಹೆಮ್ಮೆ. ಆಡಳಿತ ಮಂಡಳಿಗಳು ಸಹ ಇದು ಹೆಮ್ಮೆ ಅಂತಕ್ಕಂಥ ವಿಷಯ ಆಗಿದೆ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರ ಒಂದು ಪರಿಶ್ರಮ. ಮಕ್ಕಳಲ್ಲಿ ಒತ್ತಡವಿಲ್ಲದೆ ಶಿಕ್ಷಣವನ್ನು ನೀಡಬೇಕು. ಮಕ್ಕಳ ಮೇಲೆ ಯಾವುದೇ ರೀತಿ ಒತ್ತಡವನ್ನು ಹಾಕಬಾರ್ದು. ಮಕ್ಕಳನ್ನು ಒಂದು ರೀತಿ ಅವರ ಬೋನಿನಲ್ಲಿಟ್ಟು ಮಾಡೋದಿಲ್ಲ, ಆದರೆ ಅವರನ್ನು ಸುಲಭವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಉದ್ದೇಶದಿಂದಲೇ ಅವ್ರು ಮಾಡ್ತಾಯಿದ್ರು. ಹಾಗಾಗಿ ನಮ್ಮ ಶಿಕ್ಷಕರ ಪರಿಶ್ರಮ ಇದು ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ನಮಗೆ ಅಧ್ಯಕ್ಷರಾದ ಡಾಕ್ಟರ್ ಸಚ್ಚಿದಾನಂದ ಪ್ರತಿದಿನ ಪ್ರತಿ ಗಂಟೆಯೂ ಸಹ ಶಾಲೆಯ ಬಗ್ಗೆ, ಮಕ್ಕಳ ಬಗ್ಗೆ, ಶಾಲೆಯ ಬಗ್ಗೆ, ಮಕ್ಕಳ ಬಗ್ಗೆ, ಯಾಕೆಂದರೆ ಅವ್ರಿಗೆ ಬೇರೆ ಏನೇ ರೀತಿಯೂ ಚಿಂತೆ ಇರಲಿಲ್ಲ. ಎಷ್ಟೇ ಹಣ ಖರ್ಚಾಗಲಿ, ಯಾವುದೇ ರೀತಿ ವ್ಯಯ ಆಗಲಿ, ಇಲ್ಲಿ ಈ ಒಂದು ಶಾಲೆಯಿಂದ ಯಾವುದೇ ಆಶ್ರಮಕ್ಕೆ ಆದಾಯ ಬೇಡ. ಆದರೂ ಆ ಒಂದು ಖರ್ಚು ಅಲ್ಲಿ ಶಾಲೆಗೆ ಸರಿ ಹೋಗಲಿ. ಮಕ್ಕಳನ್ನು ನಮ್ಮ ಶಾಲೆ ಸೇರಿಸಿದರೆ ಅವರ ತಂದೆ ತಾಯಿಗೂ ಸಹ ಕೀರ್ತಿ ಬರಬೇಕು ಅಂತಂದರೆ ನಾವು ನೀವೆಲ್ಲರೂ ಸಹ ಅವಿರತವಾಗಿ ಶ್ರಮಿಸಬೇಕು ಅಂತ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶುಲ್ಕ, ಕಡಿಮೆ ಶುಲ್ಕ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದರೆ ಇದು ಬಡ ಮಕ್ಕಳಿಗೋಸ್ಕರ ಇರ್ತಕ್ಕಂಥ ಶಾಲೆಯಾಗಿದ್ದು ಆಡಳಿತ ಮಂಡಳಿ ಇದಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡ್ತಾ ಇರೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಹೆಚ್ಚಿನ ಉನ್ನತ ಹುದ್ದೆಯನ್ನು ಸಲ್ತಕ್ಕಂಥ ಅವಕಾಶ ಈ ಶಾಲೆಯಲ್ಲಿದೆ. ಪೋಷಕ ವರ್ಗದವರು ಬಂದು ಇಂಥ ಉತ್ತಮವಾದ ಪರಿಸರದಲ್ಲಿ, ಉತ್ತಮವಾದ ಸನ್ನಿವೇಶದಲ್ಲಿ, ಉತ್ತಮವಾದ ಸ್ಥಳದಲ್ಲಿ ಇವತ್ತು ದಾಖಲಾತಿಯನ್ನು ಮಾಡಿ ಶಾಲೆಯನ್ನು ಅಭಿವೃದ್ಧಿ, ಯಾಕೆಂದರೆ ಶಾಲೆ ನಿಮ್ಮದು,
ಈ ಶಾಲೆಗೆ ನೀವೆಲ್ಲರೂ ಸಹಕಾರ ನೀಡಬೇಕು. ಯಾಕೆಂದರೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ವ್ಯಕ್ತಿಗಳು ಅನೇಕ ಜನ ಉನ್ನತ ಹುದ್ದೆಯಲ್ಲಿದ್ದಾರೆ, ಉನ್ನತ ಸ್ಥಾನದಲ್ಲಿದ್ದಾರೆ. ಕಡಿಮೆ ಫೀಸ್ ಸ್ಟ್ರಕ್ಚರ್ ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಯಾವುದೇ ಒಂದು ಸ್ಕೂಲ್ನಲ್ಲಿ ಕಂಪೇರ್ ಮಾಡಿದಾಗ ಯಾವ ಒಂದು ಹಳ್ಳಿ ಮಕ್ಕಳಿಗೆ ಯಾವುದೇ ರೀತಿಯಾದ ಫೀಸ್ ಕನ್ಸೆಷನ್ ಯಾವ ಸ್ಕೂಲಲ್ಲೂ ಕೊಡೋದಿಲ್ಲ. ಬಟ್ ನಮ್ಮ ಸ್ಕೂಲಲ್ಲಿ ಫೀಸ್ ಕನ್ಸೆಷನ್ ಇದೆ. 2026 ಮತ್ತು 27ನೇ ಸಾಲಿನ ಶಾಲಾ ಪ್ರವೇಶ ಪ್ರಾರಂಭವಾಗಿದೆ. ಹಾಗಾಗಿ ಎಲ್ಲ ಒಂದು ಪೋಷಕ ವರ್ಗ ಬಂದು ತಮ್ಮ ಮಕ್ಕಳನ್ನು ನಮ್ಮ ಚಿದಂಬರಂ ಪಬ್ಲಿಕ್ ಸ್ಕೂಲಿಗೆ ಅಡ್ಮಿಷನನ್ನು ಮಾಡಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.